ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂಡಿಸಿಬಂದೆಂಬಂಥ ಕಲಶಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ಇದೆ ನಿರ್ಜರ ಅಧಿಕಾರದ 7ನೇ ಕಲಶ. ಏಕಮೇವ ಹಿ ತತ್ಸ್ವಾದ್ಯಂ ವಿಪದಾಮಪದಂ ಪದಂ ಅಪದಾನ್ಯೇವ ಭಾಸಂತೆ ಪದಾನ್ಯನ್ಯಾನಿ ಯತ್ಪುರಃ. ಭಾವಾರ್ಥವು ಹೀಗಿದೆ. ಆತ್ಮನು ಸುಖ ಸ್ವರೂಪನಿದ್ದಾನೆ. ಸಾತ ಅಸಾತ ಕರ್ಮದ ಉದಯದಿಂದ ಆಗುವಂಥ ಸಂಯೋಗದ ಯಾವ ಸುಖ ದುಃಖಗಳಿವೆ ಅವು ಜೀವದ ಸ್ವರೂಪವಲ್ಲ, ಕರ್ಮದ ಉಪಾಧಿ ಇವೆ. ಮತ್ತೆ ಹೇಗಿವೆ? ಯತ್ ಪುರಃ ಅನ್ಯಾನಿ ಪದಾನಿ ಅಪದಾನಿ ಏವ ಭಾಸಂತಿ. ಯತ್ ಪುರಃ ಆ ಶುದ್ಧ ಸ್ವರೂಪದ ಅನುಭವರೂಪ ಆಸ್ವಾದವು ಬಂದ ಮೇಲೆ ಅನ್ಯಾನಿ ಪದಾನಿ 4 ಗತಿಯ ಪರ್ಯಾಯಗಳು ರಾಗ, ದ್ವೇಷ, ಮೋಹ, ಸುಖ, ದುಃಖ ರೂಪ ಇತ್ಯಾದಿ ಎಷ್ಟು ಅವಸ್ಥಾಭೇದಗಳಿವೆ ಅವು ಅಪದಾನಿ ಏವ ಭಾಸಂತಿ, ಜೀವದ ಸ್ವರೂಪವಿಲ್ಲ, ಉಪಾಧಿ ರೂಪವಿವೆ, ವಿನಶ್ವರವಿವೆ, ದುಃಖ ರೂಪವಿವೆ. ಇಂಥ ಸ್ವಾದವು ಸ್ವಾನುಭವ ಪ್ರತ್ಯಕ್ಷ ರೂಪದಿಂದ ಬರುತ್ತದೆ. ಭಾವಾರ್ಥವು ಹೀಗಿದೆ. ಶುದ್ಧ ಸ್ವರೂಪವು ಉಪಾದೇಯವಿದೆ, ಉಳಿದು ಎಲ್ಲವೂ ಹೇಯವಿದೆ. ಯಾವ ಮಾತನ್ನ ಹಿಂದಿನ ಕಲಶದೊಳಗ ಕರ್ಮದ ಉದಯದಿಂದ ಆಗಿರುವಂಥ 4 ಗತಿ ರಾಗಾದಿ ಭಾವ ಮತ್ತು ಸುಖ ದುಃಖ ಇವುಗಳ ರೂಪ ಅನುಭವ ಏನಿದೆ ಅದು ಸಂಸಾರ ಇದೆ. ಅವುಗಳಿಂದ ಭಿನ್ನವಾದಂಥ ಶುದ್ಧ ಚಿದ್ರೂಪದ ಅನುಭವ ಏನಿದೆ ಅದು ಮೋಕ್ಷದ ಕಾರಣ, ಅರ್ಥಾತ್ ನಿರ್ಜರಿ ಇದೆ ಅನ್ನುವ ಯಾವ ಮಾತನ್ನು ಹೇಳಿದ್ರು ಅದನ್ನೇ ಪುನಃ ಸ್ಪಷ್ಟ ಮಾಡಿದ್ದಾರೆ. ಯಾವಾಗ ಶುದ್ಧ ಸ್ವರೂಪದ ಅನುಭವ ರೂಪದ ಆಸ್ವಾದ ಬರ್ತಿದೆ ಆವಾಗ ಈ ಜೀವನಿಗೆ ಇವೆಲ್ಲ ಭಿನ್ನ ಇದ್ದಾವೆ ಅನ್ನೋದು ವಾಸ್ತವದಲ್ಲಿ ತಿಳಿದು ಬರ್ತಿದೆ. ಯಾವೆಲ್ಲ? ಅವೇ 4 ಗತಿ, ಶುಭಾಶುಭ ರೂಪದ ರಾಗ ದ್ವೇಷ ಏನಿದವು ಅವೆಲ್ಲ, ಮತ್ತು ಸುಖ ದುಃಖ. ಇಷ್ಟರೊಳಗೆ ಜೀವದ ಸಮಗ್ರ ಸಂಸಾರ ಇದೆ. ಯಾವ ನಿನ್ನೆ ಆತ್ಮಸ್ವಭಾವಂ ಪರಭಾವ ಭಿನ್ನಂ ಅಂತ ಹೇಳಿತ್ತು, ಓದಿದ್ದಿರಬಹುದು. ಪರದ್ರವ್ಯದ ಭಾವ ಮತ್ತು ಅವುಗಳ ನಿಮಿತ್ತದಿಂದಾಗುವಂಥ ತನ್ನ ವಿಭಾವ, ಇದುವೇ ಸಂಸಾರ ಇದೆ. ಇಲ್ಲಿ ಅದನ್ನೇ ಏನು ಹೇಳ್ತಾ ಇದ್ದಾರೋ, 4 ಗತಿ ಅರ್ಥಾತ್ ಒಂದಲ್ಲ ಒಂದು ಗತಿ ರೂಪದಿಂದ ಜೀವ ವಿದ್ಯಮಾನ ಇದ್ದಾನೆ. ಆ ಗತಿಯೊಳಗ ಪ್ರತಿ ಸಮಯಕ್ಕೆ ಒಂದಲ್ಲ ಒಂದು ವಿಕಾರ ರೂಪದ ಭಾವ ಇದೆ. ಅದೇ ಸಮಯದೊಳಗೆ ಆ ವಿಕಾರಕ್ಕೆ ಸಂಬಂಧಿಸಿದ ಹಾಗೆ ಸುಖ ಅಥವಾ ದುಃಖದ ಅನುಭವ ಇದೆ. ಅದೇ ಇಷ್ಟ ಸಂಸಾರ ಇದೆ, ಬೇರೆ ಏನು ಸಂಸಾರ ಇಲ್ಲ. ಸಂಸಾರದಿಂದ ಬಿಡುಗಡೆ ಹೊಂದುವ ಸಲುವಾಗಿ ನಾನಾ ಪ್ರಕಾರದ ವಿಕಲ್ಪ ಮಾಡ್ತಾನೆ, ಶಾರೀರಿಕ ಕಷ್ಟ ಮಾಡ್ತಾನೆ, ಎಲ್ಲಿಂದೋ ಎಲ್ಲಿಗೋ ಹೋಗ್ತಾನೆ, ಪರ್ವತದ ಶಿಖರದ ಮೇಲೆ ತಪಸ್ಸು ಮಾಡಬೇಕಂತಾನೆ, ಕರ್ಮ ಕಳ್ಕೊಳ್ಬೇಕಂತಾನೆ. ಅರೆ ಅದೆಲ್ಲ ಸ್ವಾಭಾವಿಕವಾಗಿ ಒಳಗೆ ಶುದ್ಧ ಸ್ವಭಾವದ ಅನುಭವದ ಆಸ್ವಾದ ಬಂದ ನಂತರ ಆ ಶುದ್ಧ ಸ್ವಭಾವದಲ್ಲೇನ ಉಪಯೋಗ ಸತತ ಪ್ರಯತ್ನಪೂರ್ವಕ ಪುರುಷಾರ್ಥಪೂರ್ವಕ ಒಂದಾಗಿ ಹೋಗುವ, ಅದೇ ಆನಂದದೊಳಗ ನಿಮಗ್ನ ಆಗಿ ಉಳಿಯುವ ಯಾವ ಕಾರ್ಯ ಒಳಗೆ ನಡೆದಿರ್ತಿದೆಯೋ ಆವಾಗ ಬೆಟ್ಟದ ಶಿಲೆಯ ಮೇಲೆ ಇರಬಹುದು, ನಿರ್ಗ್ರಂಥ ಇರಬಹುದು, ಉಪಸರ್ಗಗಳಿಂದ
ಬಾಧಿಸಲ್ಪಟ್ಟಿರುವ ಹಾಗೆ ಲೋಕಕ್ಕೆ ಕಂಡು ಬರಬಹುದು. ಆದರೆ ಅವನಿಗೆ ಅದರದ್ದು ಸ್ವಾದ, ಆನಂದ, ಅದರದ ಸುಖ, ಆ ಸುಖದ ಓಕುಳಿಯೊಳಗ, ಸಾಗರದೊಳಗ ಅವ ಮುಳುಗೇಳ್ತಾ ಇದ್ದಾನೆ. ಅವನ ಸಲುವಾಗಿ ಅದು ಒಂದೇ ಉಪಾಧಿಗೆ ಇದೆ, ಉಳಿದಕ್ಕೆಲ್ಲ ಇದೆ. ಅವನ ಸಲುವಾಗಿ ಅಷ್ಟೇ ಅಲ್ಲ, ಯಾವ ಜೀವನಿಗೆ ಈ ಸಂಸಾರ ದುಃಖದ ಸಾಗರ ರೂಪವಾಗಿ ಆಗಮದ ಆಧಾರದಿಂದ ಕೂಡ ವಿಶ್ವಾಸ ಆಗಿದೆಯೋ, ಕಂಡು ಬರ್ತಾ ಇದೆಯೋ. ಆಗಮದ ಆಧಾರದಿಂದ ನೋಡ್ರಿ, ಆಗಮದ ಆಧಾರದಿಂದ ಕಂಡು ಬರೋದ ಒಂದು ಸ್ವಲ್ಪ ಏನಿದೆ ಅನುಕೂಲ ಇದೆ ರೀ. ಕಂಡಂತೂ ಹಾಗೆ ಎಲ್ಲ ಜೀವಗಳಿಗೆ ಒಮ್ಮೆಲ್ಲ ಒಮ್ಮೆ ಕಂಡು ಬರೋದಿದೆ ರೀ. ಏನ ಈ ಸಂಸಾರ ಕೇವಲ ದುಃಖ ಇದೆ ಅಂತೇಳಿ ಆಯುಷ್ಯ ಮುಗಿತಾ ಬಂದ ಹಾಗೆ ಅದರದ ಮನವರಿಕೆ ಆಗೇ ಆಗ್ತಿದೆ. ಭ್ರಾಂತಿಯಿಂದ ಜೀವ ಮೊದಲ ಅದರ ಹಿಂದೆ ಓಡ್ತಿದೆ. ಯಾವ ಪ್ರಕಾರ ಮೃಗ ಮರೀಚಿಕೆ ದೃಷ್ಟಾಂತ ಕೊಡ್ತಾರಲ್ಲ, ಅದಕ್ಕೆ ಓಡಿ ಧಾವಿಸಿ ದಾಹ ಅಧಿಕ ಆಗ್ತಿದೆ ಮತ್ತು ನೀರಂತೂ ಸಿಗುವುದಿಲ್ಲಲ್ಲ. ಆವಾಗ ಯಾವಾಗ ಅದ ಸೋತು ಹೋಗ್ತಿದೆ, ಓಡುವುದನ್ನು ನಿಲ್ಲಿಸ್ತಿದೆ, ಆವಾಗ ಅದಕ್ಕೆ ಮನವರಿಕೆ ಆಗ್ತಿರಬಹುದೇನಿಲ್ಲರಿ, ನಾನು ಓಡಿದ್ದೆಲ್ಲ ವ್ಯರ್ಥ ಅಂತ ಹೇಳಿ, ಇಲ್ಲಿ ನೀರು ಇಲ್ಲವೇ ಇಲ್ಲ, ಎಲ್ಲೂ ಇಲ್ಲವೇ ಇಲ್ಲ ಅನ್ನೋದು ಅದಕ್ಕೆ ತಿಳಿದು ಬರ್ತಿರಬಹುದು ಅಥವಾ ಇಲ್ಲ, ವಿಶ್ವಾಸ ಆಗ್ತಿರಬಹುದು ಅಥವಾ ಇಲ್ಲ. ಹಾಗಾದ್ರೆ ಅದೇ ಪ್ರಕಾರ ಈ ಜೀವಕ್ಕೆ ಈ ಭವ ಧಾರಣ ಮಾಡಿದ ನಂತರ ಉತ್ಸಾಹದಿಂದ ಓಡ್ತಾನೆ, ವಿದ್ಯಾ ಕಲಿಬೇಕು, ಜಾಸ್ತಿ ಅಂಕ ಗಳಿಸಬೇಕು, ಪದಕ ತಗೊಳ್ಬೇಕು, ಏನೇನೋ ಉತ್ಸಾಹದಿಂದ ಓಡ್ತಾನೆ, ಧಾವಿಸ್ತಾನೆ. ಅದರ ನಂತರ ಒಂದು ಬೇರೆ ವಿಶ್ವಾಸದಿಂದ ಗಳಿಸಬೇಕು, ಅದರ ನಂತರ ಭೋಗಿಸಬೇಕು. ಇದು ಆದ ನಂತರ ಆ ಭೋಗ, ಆ ಗಳಿಕೆ, ಆ ವಿದ್ಯಾರ್ಜನೆ ಎಲ್ಲ ನಿರರ್ಥಕ ಅಂತೇಳಿ ಒಮ್ಮೆ ಅನ್ನಿಸಬಹುದು ಅಥವಾ ಇಲ್ಲ. ಆ ಜಿಂಕೆಗೆ ಯಾವ ಪ್ರಕಾರ ಅನ್ನಿಸ್ತಿದೆ, ಅದ ಅನ್ನಿಸ್ತಿದೆ ರೀ. ಆದ್ರೆ ತಾನಾಗೇ ಅನ್ನಿಸುವಂಥ ಆ ಅಂತರಂಗದ ಭೂಮಿಕೆಯೊಳಗ ಮತ್ತು ಆಗಮದ ಆಧಾರದಿಂದ ಇನ್ನೂ ಸ್ವಲ್ಪ ಸಮಯ ಇರುವೆಳೆದೊಳಗೆ ತಿಳಿದು ಬರುವಂಥ ಭೂಮಿಕೆಯೊಳಗ ವ್ಯತ್ಯಾಸ ಇದೆ ಅಂದಿಲ್ಲ. ವ್ಯತ್ಯಾಸ ಇದೆ ನೋಡ್ರಿ. ಯಾವಾಗ ಈ ಜೀವ ಅಸಹಾಯ ಆಗ್ತಾನೆ, ಆ ವೇಳೆದೊಳಗ ಸಂಸಾರದ ನಿರರ್ಥಕತೆ, ಸಂಸಾರ ಎಲ್ಲ ಬರೀ ದುಃಖನೇ ಇದೆ, ಇದರ ಫಲ ಏನು ಸಿಕ್ಕಿತು, ನನಗೆ ಅಂತರಂಗದೊಳಗೆ ಯಾವ ಲಾಭ ಆಯಿತು, ಅರ್ಥಾತ್ ನನ್ನ ದುಡಿಮೆ, ನನ್ನ ಶ್ರಮ ಎಲ್ಲವೂ ವ್ಯರ್ಥ ಆಯಿತು, ನಿರರ್ಥಕ ಆಯಿತು. ಇಷ್ಟೇ ಅಲ್ಲ, ನನ್ನ ಜೀವನೆಲ್ಲ ನಿರರ್ಥಕ ಆಯಿತು. ಆ ಜೀವನ ಹೇಗೆ ಸಾರ್ಥಕ ಆಗಬೇಕಾಗಿತ್ತು ಅನ್ನೋದು ಬೇಕಾದ್ರೆ ಅವನಿಗೆ ತಿಳಿಯೋದಿಲ್ಲ. ಯಾರಿಗೆ ಆಗಮದ ಅವಲಂಬನೆ ಇಲ್ಲಲ್ಲ ಅವರಿಗೆ. ಅದರ ನಿರರ್ಥಕ ಆಯಿತು, ನನ್ನ ಜೀವನೆಲ್ಲ ವ್ಯರ್ಥ ಆಯಿತು ಅನ್ನೋದು ನಿಶ್ಚಿತವಾಗಿ ತಿಳಿತಿದೆ. ಆದರೆ ಆಗಮದ ಆಶ್ರಯ ಮಾಡಿರುವುದರಿಂದ ಅದರಲ್ಲಿ ಒಂದು ಲಾಭ ಏನಾಗ್ತಿದೆ ಅಂತಂದ್ರೆ, ಅರೆ ನಿರರ್ಥಕ ಆಯಿತು ಅಂಥೇಳಿ ತಿಳಿದ ನಂತರ ಕೂಡ ಸಾರ್ಥಕ ಯಾವುದರಿಂದ ಆಗಬಹುದಾಗಿತ್ತು ಅದನ್ನು ನಾನು ಮಾಡಲಿಲ್ಲ ಅನ್ನೋದ ತಿಳುವಳಿಕೆಗೆ ಬಂದ ತಕ್ಷಣ ಎರಡೂ ಇದೆಲ್ಲ ಎದುರಿಗೆ. ಒಂದು ಯಾವುದರಿಂದ ಸಾರ್ಥಕ ಆಗಬೇಕಾಗಿತ್ತು ಅನ್ನೋದು ಜಿನಾಗಮದಲ್ಲಿ ಅನೇಕ ವಿಧದಿಂದ ನಾನು ಓದಿದೆ, ತಿಳ್ಕೊಂಡೆ, ಜ್ಞಾನಿ ಗುರುಗಳು ತಿಳಿಸಿಕೊಟ್ಟರು, ಉಪದೇಶವನ್ನು ಆಲಿಸಿದೆ. ಇದು ಒಂದು ಇದೆ ಎದುರಿಗೆ, ಮತ್ತು ಇನ್ನೊಂದು ಇದೆ ಈ ಸಂಸಾರದೊಳಗೆ ನಾನು ಮಾಡಿದ್ದೆಲ್ಲ ನಿರರ್ಥಕ ಆಯಿತು, ನನ್ನ ಜೀವನ ವ್ಯರ್ಥ ಆಯಿತು. ಅರ್ಥಾತ್ ಇಲ್ಲಿ ಮಾಡುವಂಥ ಪರಿಶ್ರಮದಿಂದ, ಪ್ರಯತ್ನದಿಂದ ನಿಜವಾಗಿಯೇ ಯಾವ ಫಲ ಪ್ರಾಪ್ತ ಆಗುವುದಿಲ್ಲ ಅಂಥೇಳಿ ಆಗಮದಲ್ಲೇನೂ ಹೇಳಿದ್ರು
ಮತ್ತು ಅದು ಪ್ರತ್ಯಕ್ಷ ನನ್ನ ಅನುಭವಕ್ಕೆ ಬಂತು. ಹೀಗೆ ಎರಡೂ ಪಕ್ಷ ಸಬಲ ಇರುವುದರಿಂದ ಯಾರಿಗೆ ಜಿನವಾಣಿಯ ಆಶ್ರಯ ಮಾಡಿರುವಂಥವನಿಗೆ ದೀರ್ಘಕಾಲದವರೆಗೆ ಭಾವಗಳ ಸ್ವರೂಪ, ಸಂಯೋಗದ ಸ್ವರೂಪ, ಕರ್ಮದ ಉದಯದ ಆಕಸ್ಮಿಕವಾಗಿ ಬಂದ ಬೀಳುವಿಕೆ, ಇದ್ದಕ್ಕಿದ್ದ ಹಾಗೆ ಎಲ್ಲ ವಿಸ್ಕಳಿತಾಗಿ ಹೋಗುವಂಥ ಕರ್ಮದ ಉದಯ ಬಂದು ಬೀಳ್ತಿದೆಯಲ್ಲ, ಇದು ಎಲ್ಲ ಮತ್ತು ಇದೆಲ್ಲ ಆಗಮದೊಳಗೆ ಓದಿದ್ದ ಮತ್ತು ಸಂಸಾರದ ಸ್ವರೂಪವನ್ನು ಅದೇ ರೀತಿಯ ಇದೆ ಅನ್ನೋದನ್ನು ದೀರ್ಘಕಾಲದ ನಂತರ ಯಾಕಾಗಂತೂ ತಿಳ್ಕೊಂಡ. ಇವು ಎರಡೂ ಪಕ್ಷಗಳ ಸಬಲ ಆಗುವುದರಿಂದ ಅವನ ಎದುರಿಗೆ ಇವು ಎರಡೂ ಪಕ್ಷಗಳ ಸತ್ಯವಾಗಿ ಕಂಡು ಬರುವುದರಿಂದ ಅವನ ಪುರುಷಾರ್ಥ ಅಂತರ್ಮುಖ ಆಗುವುದರಲ್ಲಿ ನಿಜವಾಗಿ ಅನುಕೂಲ ಆಗ್ತಿದೆ. ಅವನ ಪುರುಷಾರ್ಥ ಪ್ರಯತ್ನ ಆಂತರ್ಯದ ವಸ್ತು. ಅರೆ ಆಗಮದೊಳಗೆ ವಿಧ ವಿಧದಿಂದ ಕೇಳಿದ್ದಿದೆ, ಆತ್ಮನ ಸ್ವರೂಪ ಹೀಗಿದೆ ಹೀಗಿದೆ ಹೀಗಿದೆ. ಅವನ ಜೀವತ್ವ ಶಕ್ತಿ, ಅರೆ ನೋಡ್ರಿ, ಯಾವ 47 ಶಕ್ತಿ ಅರ್ಥಾತ್ ಗುಣಗಳನ್ನು ಹೇಳಿದರು. ಶಕ್ತಿ ಅರ್ಥಾತ್ ಅವು ಪ್ರಗಟ ಆದ ನಂತರ ಉಪಯೋಗಿ ಇದೆ. ಅವು ಪ್ರಗಟ ಆ ರೂಪದಿಂದ ಆಗಿಲ್ಲ, ಅಲ್ಲಿವರೆಗೆ ಈ ಜೀವಕ್ಕೆ ಪರಾಧೀನತೆ ಇದೆ. 47 ಶಕ್ತಿಗಳದ್ದೆಲ್ಲ, ಅರೆ 47 ಶಕ್ತಿಗಳನ್ನು ಅಮೃತಚಂದ್ರಾಚಾರ್ಯ ದೇವ ಸಮಯಸಾರ ಪರಮಾಗಮದ ಮೇಲೆ ವಿಸ್ತೃತವಾದಂಥ ಗದ್ಯ ಟೀಕೆ ಮತ್ತು 276 ಶ್ಲೋಕಗಳನ್ನು, ಕಲಶ ಕಾವ್ಯಗಳನ್ನು ರಚಿಸಿದ ನಂತರ ಪರಿಶಿಷ್ಟದ ರೂಪದಲ್ಲಿ 47 ಶಕ್ತಿಗಳ ವಿವೇಚನೆ ಮಾಡಿದ್ರಲ್ಲ, ಆ 47 ಶಕ್ತಿಗಳದ್ದ ಒಂದು ಸಲ ಮತ್ತೊಂದು ಸಲ ಬರೀ ನಾಮದ ಮುಖ್ಯತೆಯಿಂದ ಯಾಕಾಗಂತು. 47 ಶಕ್ತಿಗಳ ಹೆಸರದವಲ್ಲ, ಆ ಹೆಸರಿನ ಮುಖ್ಯತೆಯಿಂದ ಯಾಕಾಗಂತು ನಾವು ಆಗಮದ ಪ್ರಕಾಶದೊಳಗೆ ನಮ್ಮ ಸ್ವರೂಪದ ಅವಲೋಕನೆ ಮಾಡಿದ್ರೆ ಆಗಮದಲ್ಲಿ ಯಾವ ವಚನ ಸಿಗ್ತಿದೆಯಲ್ಲ, ಏನು ಕೆಲವು ಗುಣಗಳ ಪರ್ಯಾಯದಲ್ಲಿ ಮಾತ್ರ ಅಶುದ್ಧತೆ ಬಂದದ್ದೇ ಇದೆ. ಅನಂತ ಗುಣಗಳಲ್ಲಿ ಎಲ್ಲ ಯಾವ ಎಲ್ಲ ಅನಂತ ಗುಣಗಳಿದ್ದಾವೆ ಅವುಗಳಲ್ಲೆಲ್ಲ ಅಶುದ್ಧತೆ ಬಂದಿಲ್ಲ. ಆದರೆ ಈ 47 ಗುಣಗಳಲ್ಲಿ ಸ್ವಲ್ಪ ಬಂದದ್ದಿದೆ ಅನ್ನೋದಲ್ಲಿ ಮನವರಿಕೆ ಆಗ್ತದೆ. ಈ 47 ಏನು ಅದವಲ್ಲ, ಅವು ನಿಜ ಶಕ್ತಿ ರೂಪದಿಂದ ಪ್ರಗಟ ಇಲ್ಲ. ಅರ್ಥಾತ್ ಅವುಗಳದ್ದ ನಿಜ ಶಕ್ತಿ ರೂಪದಿಂದ ನಾನು ಸ್ವೀಕಾರ ಮಾಡಿಲ್ಲ. ಯಾವುದರ ಸಲುವಾಗಿ ಹೇಳಿದರೆ ವಿಸ್ತೃತವಾದಂಥ ಸಮಯಸಾರ ಪರಮಾಗಮ 415 ಗಾಥೆಗಳನ್ನು ಸಂಪೂರ್ಣವಾಗಿ ಹಿಂಡಿ ರಸವನ್ನು ಹೊರಗೆ ತೆಗೆದಿರುವಂಥ ಅಮೃತಚಂದ್ರ ಆಚಾರ್ಯ ದೇವ ಗದ್ಯ ಪದ್ಯಗಳ ರೂಪದಿಂದ ಅತ್ಯಂತ ಮನೋಹರವಾಗಿ ಪ್ರಕಟಪಡಿಸಿದ ನಂತರ ಕೂಡ ಇನ್ನೂ ಸ್ವಲ್ಪ ಹೇಳಬೇಕನ್ನೋ ಭಾವ ಬಂತಲ್ಲ, ಆ ಭಾವ 47 ಶಕ್ತಿಗಳ ರೂಪದಿಂದ ಅಲ್ಲಿ ವಿವರಣೆ ಅಥವಾ ವಿವೇಚನೆ ನೀಡಿತು. ಹಾಗಾದ್ರೆ ಆ 47 ಶಕ್ತಿ ಒಂದೊಂದು ಶಕ್ತಿ ಮೊದಲನೇದನ್ನೇ ಇದೆಯಲ್ಲ, ಜೀವತ್ವ ಶಕ್ತಿ, ಚಿತಿ ಶಕ್ತಿ, ದೃಶಿ ಶಕ್ತಿ, ಜ್ಞಾನಶಕ್ತಿ, ಕರ್ತೃತ್ವ ಶಕ್ತಿ, ಪ್ರಭುತ್ವ ಶಕ್ತಿ, ಪ್ರಕಾಶತ್ವ ಶಕ್ತಿ. ನನ್ನ ಪ್ರಕಾಶ ಏನಿದೆ, ನಾನು ನನ್ನ ಚೈತನ್ಯ ಶಕ್ತಿಯಿಂದ ಜೀವಿಸ್ತಾ ಇಲ್ಲ. ಹಾಗಾದರೆ ಜೀವತ್ವ ಶಕ್ತಿ ಅದನ್ನು ನಿಜವಾಗಿ ತನ್ನ ಸ್ವರೂಪ ರೂಪದಿಂದ ಪರಿಣಾಮ ಮಾಡ್ತಾ ಇಲ್ಲ ನನ್ನಲ್ಲಿ. ಈ ಪ್ರಕಾರ 47 ಶಕ್ತಿಗಳದ್ದ ಬರೀ ನಾಮ ಮಾತ್ರ ಕೂಡ ನೋಡಿದರೆ ಅರೆ ಆ ಶಕ್ತಿಗಳ ವಿವೇಚನೆಯಂತೂ ಈ ಕಾಲದೊಳಗೆ ಅಥವಾ ಯಾವ ಕಾಲದೊಳಗೂ ಕೂಡ ಆ ರೀತಿ ಯಾವ ಜೀವಕ್ಕೆ ಸಿಗೋದು ಸಾಧ್ಯ ಇಲ್ಲ. ಇಂದೇನ ಪ್ರಗಟ ಇದೆ ಅದು ಬರೀ ಈ ಕಾಲದೊಳಗೆ ಮಾತ್ರ ಅಲ್ಲ, ಯಾವ ಕಾಲದೊಳಗೆ ಆ ರೀತಿ ಸ್ಪಷ್ಟಪಡಿಸಿರುವಂಥ ಮಾತ ಸಿಗೋ ಸಾಧ್ಯ ಇಲ್ಲ.
ಜೀವದ ಶಕ್ತಿ, ಜೀವತ್ವ ಶಕ್ತಿ. ಅರೆ ದೃಶಿ ಶಕ್ತಿ, ಚಿತಿ ಶಕ್ತಿ, ಏನು ಹೆಸರಲ್ಲೋ ಆ ಹೆಸರಿನೊಳಗೆ ಯಾವ ವಾಚ್ಯ ರೂಪದ ವಸ್ತು ಇದೆ ಅಥವಾ ವಿಷಯ ಇದೆ, ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಯಾವ ಪ್ರಕಾರ ಭ್ರಾಂತಿ ಇದೆ. ನಾನು ಜೀವಿದ್ದೇನೆ ಅಂಥೇಳಿ ತಿಳಿದ್ರೂ ಕೂಡ ಆಗಮದ ಅವಲಂಬನೆಯಿಂದ ನಾನು ಜೀವಿದ್ದೇನೆ ಅಂಥೇಳಿ ತಿಳಿದ್ರೂ ಕೂಡ ಆ ಜೀವತ್ವ ಶಕ್ತಿಯಿಂದ ಜೀವಿಸುವಂತಹ ಜೀವಿದ್ದೇನೆ ಅನ್ನೋದ ನಮ್ಮ ಲಕ್ಷ್ಯದೊಳಗೆ ಎಲ್ಲಿಯವರೆಗೆ ಬರುವುದಿಲ್ಲಲ್ಲ, ಅಲ್ಲಿಯವರೆಗೆ ನನ್ನಲ್ಲಿ ಇರುವಂತಹ ಯಾವ ಜೀವತ್ವ ಶಕ್ತಿಯ ಸ್ವರೂಪವನ್ನು ಜ್ಞಾನಿ ಗುರುಗಳು ಹೇಳಿದಾರೋ, ಇಂದು ಯಾವುದು ಪ್ರಗಟ ಇದೆ ಅದುವೇ ಸರ್ವಜ್ಞ ಭಗವಂತರ ದಿವ್ಯ ಧ್ವನಿಯೊಳಗೂ ಕೂಡ ಗರ್ಭಿತ ರೂಪದಿಂದ ಇರಬಹುದು ಅಥವಾ ಪ್ರಗಟ ಇರಬಹುದು. ಅದನ್ನ ಅಂದಿನ ಭವ್ಯ ಜೀವರುಗಳ ಸರ್ವಜ್ಞರ ವಿದ್ಯಮಾನತೆಯೊಳಗ ಸಮವಸರಣದಲ್ಲಿ ವಿರಾಜಮಾನ ವಿದ್ಯಮಾನ ಇರುವಂತಹ ಭವ್ಯ ಜೀವರುಗಳ ಹಿಂದೇನು ಪ್ರಕಟಪಡಿಸಿದಾರಲ್ಲ ಸ್ವಾಮೀಜಿ, ಅದೇ ವಿಷಯವನ್ನು ಅಲ್ಲಿ ಪ್ರಕಟ ರೂಪದಿಂದ ತಿಳಿದಿದ್ದಾರೆ ಅವರು. ಯಾರ? ಭವ್ಯ ಜೀವರುಗಳ ಸಮವಸರಣದಲ್ಲಿ ಇರುವಂತಹ ಸರ್ವಜ್ಞ ಪ್ರಭುವಿನ ಸಂಯೋಗದಲ್ಲಿ ಬರುವಂತಹ ಭಾಗ್ಯಶಾಲಿ ಜೀವರುಗಳ ಅದೇ ವಿಷಯವನ್ನು, ಯಾವ ವಿಷಯವನ್ನು? ನಾನು ಜೀವತ್ವ ಶಕ್ತಿಯಿಂದ 3 ಕಾಲದಲ್ಲೂ ಜೀವಿಸುವಂಥ ಒಂದು ಅಲೌಕಿಕ ವಿಲಕ್ಷಣ ಪದಾರ್ಥ ಇದೆ, ವಸ್ತು ಇದೆ. ಅದರ ಸ್ವೀಕಾರ ಮಾಡಿರ್ಬೋದು. ಅರೆ ಚಿತಿ ಶಕ್ತಿಯ ಕಾರಣದಿಂದ ನನ್ನಲ್ಲಿ ಚೈತನ್ಯ ಇದೆ, ನಾವೇನು ತಿಳಿತೇವೆ? ಏನೇನು ತಿಳಿತೇವೆ? ಹಸಿವೆಯ ಬಾಧೆ ಪೀಡಿಸ್ತಾ ಇರೋ ಎಳೆದೊಳಗ, ಬಾಯಾರಿಕೆಯ ಬಾಧೆ ಪೀಡಿಸ್ತಾ ಇರೋ ಎಳೆದೊಳಗ, ಯಾವುದೋ ಕಾರಣದಿಂದ ಕೈಕಾಲುಗಳಲ್ಲಿನ ಶಕ್ತಿ ಕಾರ್ಯ ಮಾಡದೇ ಇರೋ ಎಳೆದೊಳಗ ಯಾವುದೋ ಒಂದು ಔಷಧ, ಯಾವುದೋ ಒಂದು ವಚನ, ಯಾವುದೋ ಒಂದು ಅಭಯ ವಚನ ಅಥವಾ ಯಾವುದೋ ಒಂದು ಪೇಯ ಲಭಿಸಿದ ನಂತರ ಈಗ ಚೈತನ್ಯ ಬರ್ತದೆ ಅನ್ನಿಸ್ತಿದೆ. ಬಿಸಿಲಿನ ದಾಹದಿಂದ ಬಹಳಷ್ಟು ಸಮಯದವರೆಗೆ ತತ್ತರಿಸಿ ಹೋದ ನಂತರ ಏನೋ ಒಂದು ತಂಪಾದ ಗಾಳಿ ಅಥವಾ ತಂಪಾದ ಪೇಯ ಸಿಕ್ಕ ನಂತರ ಅರೆ ನಾನು ಜಡದ ಹಾಗೆ ಅಚೇತನದ ಹಾಗೆ ಆಗಿ ನನ್ನಲ್ಲಿ ತ್ರಾಣವೇ ಇರಲಿಲ್ಲ, ಈಗ ನನ್ನಲ್ಲಿ ಚೈತನ್ಯ ಬಂತು ಅಂತ ಅನ್ನಿಸ್ತೀಯೋ ಅಥವಾ ಏನು? ಅದೇನಿದೆ? ಚಿತಿ ಶಕ್ತಿಯ ವಿರೋಧ ಇದೆ, ಚಿತಿ ಶಕ್ತಿಯ ವಿರಾಧನೆ ಇದೆ. ಚಿತಿ ಶಕ್ತಿಯನ್ನು ನಾನು ಒಪ್ಪದೇ ಇರುವಂಥ ದಿಟ್ಟತನ ಇದೆ. ಅದೇ ಪ್ರಕಾರ ವಿಚಾರ ಮಾಡ್ತಾ ಹೋಗೋದು. ದೃಶಿ ಶಕ್ತಿ, ಯಾವ ಶಕ್ತಿ? 47 ಶಕ್ತಿಯನ್ನು ಹೇಳಿದಾರಲ್ಲ, ಅದು ನನಗೆ ಈ ಪ್ರಕಾರ ವಿಶ್ವಾಸ ಅನ್ನಿಸ್ತಾ ಇದೆ. ಕೆಲವು ಗುಣಗಳಲ್ಲಿನ ಅಶುದ್ಧತೆ ಬಂದದ್ದು ಇದೆ, ಅರ್ಥಾತ್ ಕೆಲವು ಗುಣಗಳೇ ಅಶುದ್ಧ ರೂಪದಿಂದ ಪರಿಣಾಮ ಮಾಡ್ತಾ ಇದ್ದಾವೆ. ಹಾಗಂತೂ ಜೀವದಲ್ಲಿ ಆಕಾಶದ ಪ್ರದೇಶದ ಅನಂತ ಉಣಿತ ಗುಣ ಇದಾವಲ್ಲ, ಅವೆಲ್ಲ ಏನು ಅಶುದ್ಧ ಆಗಿಲ್ಲ ಅನ್ನುವ ಮಾತಿಗೆ ಇಲ್ಲಿ ನನಗೆ ಪೋಷಣೆ ಸಿಕ್ಕದ್ದು ಇದೆ. ಕೆಲವೊಂದರ ಇವಂತೂ 47
ಅಂಥೇಳಿ ನನಗೆ ವಿಶ್ವಾಸ ಆಗ್ತಾ ಇದೆ. ತಾವು ತಮಗೆ ಆಗಬೇಕು ಹಾಗೆ ಅಧ್ಯಯನ ಮಾಡಿ ಯಾವುದರಲ್ಲೇ ಅಶುದ್ಧತೆ ಬಂದದ್ದು ಇದೆ, ನಾನು ಯಾವುದರಿಂದ ಜೀವಿಸ್ತಾ ಇದ್ದೇನೆ, ನಾನು ಯಾವ ಪ್ರಕಾಶದಿಂದ ನಾನು ಪರಪದಾರ್ಥಗಳನ್ನು ನೋಡ್ತಾ ಇದ್ದೇನೆ. ಪ್ರಕಾಶತ್ವ ಅನ್ನೋದೊಂದು ಶಕ್ತಿ ಇದೆಯಲ್ಲ, ಯಾವ ಪ್ರಕಾಶದಿಂದ? ದೀವಿಗೆಯ ಪ್ರಕಾಶದಿಂದ, ಸೂರ್ಯನ ಪ್ರಕಾಶದಿಂದ ನಾನು ಪರಪದಾರ್ಥಗಳನ್ನು ನೋಡ್ತಾ ಇದ್ದೆ. ಆದರೆ ನನ್ನಲ್ಲೇ ಪರಪದಾರ್ಥಗಳನ್ನು ನನ್ನ ಜ್ಞಾನ ತಿಳಿಯುವ ಸಲುವಾಗಿ ಪ್ರಕಾಶ ನಾಮದ ಶಕ್ತಿ ಎಲ್ಲೂ ಒಂದು ಅಂಶ ಕೂಡ ಪರದ ಅವಶ್ಯಕತೆ ಬೀಳದೇ ಇರುವಂಥ ತನ್ನ ಸ್ವಭಾವ ಯಾವಾಗ ಲಕ್ಷ್ಯದೊಳಗೆ ಬಂದೀತೋ ಆವಾಗ ಜೀವನಿಗೆ ಓಹೋ ಇದು ಒಂದು ಉಪಾಧಿ ಇದೆ, ಉಳಿದದ್ದೆಲ್ಲ ಹೀಗಿದೆ ಅನ್ನೋದ ತಿಳಿದು ಬರ್ತಿದೆ. ಅದೇ ಮಾತನ್ನು ಇಲ್ಲಿ ಕೊನೆಗೆ ಭಾವಾರ್ಥದೊಳಗೆ ಹೇಳಿದರು. ಅದಕ್ಕಿಂತ ಮೊದಲಿನ ಪದಖಂಡ ಓದಿದ್ದೇ ಇದೆ, ಆದರೆ ಸಂಸ್ಕೃತ ಬಿಟ್ಟು ಕನ್ನಡ ಮಾತ್ರ ತಗೊಳ್ಳೋದು. ಆ ಶುದ್ಧ ಸ್ವರೂಪದ ಅನುಭವ ರೂಪ ಆಸ್ವಾದವು ಬಂದ ಮೇಲೆ ಆ ಶುದ್ಧ ಸ್ವರೂಪದ ಯಾವ ಶುದ್ಧ ಸ್ವರೂಪ ಯಾವ ಶುದ್ಧ ಸ್ವರೂಪ ಯಾವ ಶುದ್ಧ ಸ್ವರೂಪ ಈಗ ಮೊದಲ ಅನುಭವದಲ್ಲಿ ಬಂದಿರ್ತಲ್ಲ, ಹಿಂದೆ ಅನುಭವದಲ್ಲಿ ಬಂದದ್ದು ಇದೆ ಒಂದು ಮಾತು. ಎರಡನೇದ ಆಗಮದಲ್ಲಿ ಯಾವ ಪ್ರಕಾರ ಸರ್ವಜ್ಞ ಪ್ರಭು ಮತ್ತು ವೀತರಾಗಿ ಸಂತರ ಹೇಳಿದ್ದಾರೆ ಆ ಶುದ್ಧ ಇದುವರೆಗೆ ನನ್ನ ಅನುಭವದಲ್ಲಿ ಬಂದಿಲ್ಲಲ್ಲ ಆ ಶುದ್ಧ ಸ್ವರ. ಅನಂತ ಕೇವಲಿ ಭಗವಂತರುಗಳ ಯಾವುದನ್ನು ಸ್ಪಷ್ಟ ಜೀವದ ಸ್ವರೂಪ ಅಂತ ಹೇಳಿ ನೋಡಿದಾರಲ್ಲ ಆ ಶುದ್ಧ ಸ್ವರ. ಸಂಪೂರ್ಣ ದ್ವಾದಶಾಂಗದೊಳಗೆಲ್ಲ ಯಾವುದರ ವಿವೇಚನೆ ಇದೆಯಲ್ಲ ಆ ಶುದ್ಧ ಸ್ವರ. ಅನಂತ ಕಾಲದಿಂದ ನನಗೆ ಯಾವ ಕಾರಣದಿಂದ ದುಃಖದ ಅನುಭವ ಆಯ್ತಲ್ಲ, ಯಾವ ಕಾರಣದಿಂದ ಆ ಶುದ್ಧ ಸ್ವರೂಪವನ್ನು ತಿಳಿಯದೇ ಇರುವ ಕಾರಣ. ಅದಕ್ಕೆ ಮಹಿಮಾ ಬರಬೇಕು. ಎಷ್ಟು ಕೇವಲಿಗಳಾಗಿ ಹೋಗಿದ್ದಾರೆ, ಎಷ್ಟು ತೀರ್ಥಂಕರರಾಗಿ ಹೋಗಿದ್ದಾರೆ. ಒಂದು ಉತ್ಸರ್ಪಿಣಿಯೊಳಗೆ 24, ಒಂದು ಕಲ್ಪಕಾಲದೊಳಗೆ 48. ಅಂಥ ಕಲ್ಪಕಾಲಗಳ ಒಂದು ಬುದ್ಧಗಳ ಪರಾವರ್ತನದೊಳಗೆ ಅನಂತರ, ಒಂದು ಬುದ್ಧಗಳ ಪರಾವರ್ತನದೊಳಗೆ ಕಲ್ಪಕಾಲಗಳ ಅನಂತರ. ನಾನು ಹಾಗೆ ಹೇಳ್ತಾ ಇದ್ದೇನಲ್ಲ, ನಿಜವಾಗಿ ಇನ್ನೂ ಕರ್ಣಾಣಿಯೋಗ ಹೇಳುವ ಪ್ರಕಾರ ಅಂಥ ಕಲ್ಪಕಾಲದ ಅವಧಿ ಎಷ್ಟಿದೆ? 20 ಕೋಟಿ ಸಾಗರ. ಅಂಥ ಕಲ್ಪಕಾಲಗಳ ಒಂದು ಬುದ್ಧಗಳ ಪರಾವರ್ತನದ ಅನಂತದ ಒಂದು ಭಾಗದೊಳಗೆ ಅನಂತ ಆಗಿದವ್ರೆ. ಕರ್ಣಾನುಯೋಗದ ವಚನ ಇಷ್ಟು ಸೂಕ್ಷ್ಮ ಇದೆ. ಏನು ಹೇಳಿತು? 20 ಕೋಟಿ ಸಾಗರ ಉಪಮದ್ದ ಒಂದು ಕಲ್ಪಕಾಲ. ಅಂಥ ಕಲ್ಪಕಾಲಗಳ ಒಂದು ಬುದ್ಧಗಳ ಪರಾವರ್ತನದ ಅನಂತವ ಭಾಗದೊಳಗೆ ಅನಂತ ಆಗಿದವ್ರೆ. ಏನ? ಕಲ್ಪಕಾಲಗಳು. ಹಾಗಾದ್ರೆ ಬುದ್ಧಗಳ ಪರಾವರ್ತನಗಳು ಎಷ್ಟಾಗಿದವು? ಬುದ್ಧಗಳ ಪರಾವರ್ತನಗಳು ಎಷ್ಟಾಗಿದವು? ಅನಂತ 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 ಅನಂತ. ಹಾಗಾದ್ರೆ ಅಷ್ಟ ಕಾಲದೊಳಗೆಲ್ಲ ಆಗಿರುವಂಥ ತೀರ್ಥಂಕರರ ಯಾವ ಶುದ್ಧ ಸ್ವರೂಪದ ಮಾತನ್ನು ಹೇಳಿದರೋ ಆ ಶುದ್ಧ, ಯಾವ ಒಂದರದ್ದೇ ವಿವೇಚನೆ ಮಾಡಿದರೋ ಆ ಶುದ್ಧ. ಮತ್ತು ಅಷ್ಟು ದೀರ್ಘಕಾಲದಿಂದ ಅನಂತ ಬುದ್ಧಗಳ ಪರಾವರ್ತನಗಳದು. ಒಂದು ಬುದ್ಧಗಳ ಪರಾವರ್ತನದ ಅನಂತದ ಒಂದು ಭಾಗದೊಳಗ ಅನಂತ ಕಲ್ಪಕಾಲಗಳ, ಒಂದು ಕಲ್ಪಕಾಲದೊಳಗ 48 ತೀರ್ಥಂಕರರಾಗುವಂಥ 20 ಕೋಟಿ ಸಾಗರೋಪಮ ಕಾಲ. ಅಷ್ಟು ಕಾಲದಿಂದ ಯಾವುದರ ವಿರಾಧನೆಯಿಂದ ನಾನು ಅನಂತ ದುಃಖ ಭೂಷಿದೆನೋ ಆ ಶುದ್ಧ.
ಬರೀ ಅಷ್ಟು ತೀರ್ಥಂಕರ ಮಾತ್ರ ಹೇಳಿದಾರೆ ಹೀಗಲ್ಲ. ಒಬ್ಬೊಬ್ಬ ತೀರ್ಥಂಕರ ಕಾಲದೊಳಗೆ ಅಸಂಖ್ಯ ಜೀವರುಗಳ ಅದರ ಸ್ವೀಕಾರ ಮಾಡಿ ಹೋದರೆ ಅದರ ನಾನು ಮಾಡಲಿ. ಒಬ್ಬೊಬ್ಬ ತೀರ್ಥಂಕರ ಕಾಲದೊಳಗೆ ಅಸಂಖ್ಯ ಜೀವರುಗಳ ಆ ಶುದ್ಧ ಸ್ವರೂಪದ ಆಸ್ವಾದ ಪಡೆದರೆ, ಅದರ ಸ್ವೀಕಾರ ಮಾಡಿದರೆ, ಅದರೊಳಗೆ ತಲ್ಲೀನಾದರೆ ಮತ್ತು ಆ ತೀರ್ಥಂಕರರ ಕಾಲದೊಳಗೆ ಅವರು ಮೋಕ್ಷಕ್ಕೆ ಹೊರಟ ಅಸಂಖ್ಯರೇ. ಅಷ್ಟೆಲ್ಲ ಆದ್ರೂ ನಾನು ಯಾವುದರ ವಿಶ್ವಾಸ ಮಾಡಲಿಲ್ಲವೋ ಆ ಶುದ್ಧ ಸ್ವರೂಪದ ಮಾತ್ರ ಬರ್ತಿದೆ ಮಹಿಮೆ. ಕಾಲ ಎಷ್ಟು, ಅದನ್ನೇ ಯೋಗಿಂದ ದೇವ ಹೇಳಿದಲ್ಲ, ಕಾಲ ಅನಾದಿ, ಜೀವ ಅನಾದಿ, ಭವಸಾಗರತ ಅನಂತ. ಮುಂದಿನ ಅನಂತದ್ದು ಹೇಳಿಲ್ಲ, ನೀನು ತಾಟಿ ಬಂದಿರುವಂಥ ಭವಸಾಗರ ಅನಂತ ಇದೆ. ಯಾಕೆ? ಅನಾದಿಯಿಂದ. ನೀನು ಎಂದಿನಿಂದ ಇದ್ದಿ? ಅನಾದಿಯಿಂದ. ಅರೆ ಮೈ ನಡಗಬೇಕ್ರಿ. ಭಯ ಎಷ್ಟು ದೀರ್ಘಕಾಲ ಇದೆ. 20 ಕೋಟಿ ಸಾಗರ ಅಂದ್ರೆ ಒಂದು ಉತ್ಸರ್ಪಿಣಿ, ಒಂದು ಅವಸರ್ಪಿಣಿ, 10 ಕೋಟಿ ಸಾಗರದ್ದು. ಅರೆ ಅಷ್ಟು 10 ಕೋಟಿ ಸಾಗರದೊಳಗ ಬರೀ 24 ತೀರ್ಥಂಕರರಾಗ್ತಾರೆ. ಆದ್ರೆ ಒಬ್ಬೊಬ್ಬ ತೀರ್ಥಂಕರರ ಕಾಲಕ್ಕ ಅಸಂಖ್ಯ ಜೀವರುಗಳ ವಸ್ತು ಸ್ವರೂಪದ ವಿಶ್ವಾಸ ಮಾಡಿ ಸಂಸಾರ ದುಃಖದ ಸಾಗರವನ್ನ ತಾಂಟಿ ಈ ತರ ಮುಕ್ತ ಆತ್ಮರುಗಳ ಸಂಸಾರ ರೂಪದ ಸಾಗರವನ್ನ ಈ ತರ ದಾಟಿ ಯಾವ ತರ ಶುದ್ಧ ಸ್ವರೂಪದ ಆಸೆ ಅದನ್ನು ಮಾಡಲಿಲ್ಲ. ಅದರ ಮಹಿಮೆ ನಮ್ಗೆ ಈಗ ಕೂಡ ಅದನ್ನು ಪ್ರತ್ಯಕ್ಷ ಆಸ್ವಾದ ಮಾಡುವ ಸಲುವಾಗಿ ಎಷ್ಟು ರುಚಿ ಬೇಕೋ ಅಷ್ಟು ರುಚಿ ಮತ್ತು ಪುರುಷಾರ್ಥ ಈಗ ಕೂಡ ಇಲ್ಲ. ಎಷ್ಟು ವರ್ಷಗಳಿಂದ ಆಗಮದ ಅಧ್ಯಯನ ಮಾಡ್ತಾ ಇದ್ದೇವೆ, ಆದರೆ ಈಗ ಕೂಡ ಪ್ರತ್ಯಕ್ಷ ಅದರ ಆಸ್ವಾದ ಪಡೆಯುವ ಸಲುವಾಗಿ ಎಷ್ಟು ರುಚಿ ಮತ್ತು ಪ್ರಯತ್ನ ಬೇಕಲ್ಲ, ಅದು ಇಲ್ಲ. ಹಾಗಾದ್ರೆ ಮತ್ತೆ ಪ್ರಭೂತು ಭವಸಾಗರ ಮೇ ಖೋ ಜಾಯೇಗ. ಸತ್ತಿದೇನಿಲ್ರಿ, ನೋಡ್ಕೊಳ್ಳೋದು ಉತ್ತರಲ್ಲ. ಪ್ರಭು ತೂ ಭವಸಾಗರ. ನಿನಗೆ ಅಪ್ಪಾಜಿ ಹೇಳ್ತಿದ್ರೆ ಒಂದು ಒಣ ಹುಲ್ಲಿನ ಕಡ್ಡಿ ತಾಗಿದ್ರೆ ನಿನಗೆ ಎಷ್ಟು ನೋವು ಆಗ್ತಿದೆ ಅಲ್ಲ, ಒಣ ಹುಲ್ಲು ಕಡ್ಡಿ. ಹಾಗಾದ್ರೆ ನಿನ್ನನ್ನು ತಿಳಿಲಿಲ್ಲ ಅಂತಂದ್ರೆ ಇಂಥ ಭವಸಾಗರದೊಳಗೆ ಮುಳುಗುತ್ತೀಯಲ್ಲಪ್ಪ. ಆವಾಗ ನಿನ್ನ ದುಃಖವನ್ನು ಯಾರು ಕೇಳದಿದ್ರೆ ಇರಲಿ, ಆದರೆ ನಿನ್ನ ದುಃಖದಿಂದ ಬಿಡುಗಡೆ ಹೊಂದುವ ಅವಕಾಶನ ನಿನಗಿರುವುದಿಲ್ಲಲ್ಲ. ನಿನ್ನ ದುಃಖದಿಂದ ಬಿಡುಗಡೆ ಹೊಂದುವ ಸಲುವಾಗಿ ನಿನ್ನಲ್ಲಿ ಜ್ಞಾನಾದಿಗಳೇ ಇರುವುದಿಲ್ಲಲ್ಲ, ನಿನ್ನಲ್ಲಿ ಯೋಗ್ಯತೆಯೇ ಇರುವುದಿಲ್ಲಲ್ಲ. ಆ ಪ್ರಕಾರದ ಕರುಣೆ ಜ್ಞಾನಿ ಗುರುಗಳ ಆಂತರ್ಯದೊಳಗೆ ಉಕ್ಕುತ್ತಾ ಇರ್ತಿದೆ. ನಾವು ಯಾವುದೇ ಪ್ರಕಾರದ ಪ್ರಜ್ಞೆ ಇಲ್ಲದನ ಈ ಮೋಹದೊಳಗ, ರಾಗದೊಳಗ, ಗತಿಯೊಳಗ ಮತ್ತು ಅಸಾತಾದ ಉದಯದಿಂದ ಪ್ರಾಪ್ತವಾಗಿರುವಂತಹ ಸುಖ ದುಃಖಗಳೊಳಗ ಮುಳುಗಿ ಹೋಗಿದ್ದೇವೆ. ನಮಗದು ಯಾವತ್ತೂ ಪರಿವೆ ಇಲ್ಲ. ನನ್ನ ಬರಲಿರುವ ಭವಿಷ್ಯದ ಪರಿವೆ ಇಲ್ಲ. ಕಳೆದು ಹೋದಂಥ ಅನಂತ ಕಾಲದಲ್ಲಿ ಅನುಭವಿಸಿದ ದುಃಖದ ಯಾವುದೇ ಪ್ರಕಾರದ ಬೆಲೆ ಇಲ್ಲ. ಜ್ಞಾನಿ ಗುರುಗಳು ಎಚ್ಚರಿಸ್ತಾ ಇದ್ದಾರಲ್ಲ, ಆ ಕಡೆ ನಮ್ದು ಉಪಯೋಗ ಇಲ್ಲ, ರುಚಿ ಇಲ್ಲ. ಇದರಲ್ಲೇ ಮುಳುಗಿ ಹೋಗಿದ್ದೇವೆ. ಯಾವುದರಲ್ಲೇ? ಬರೇ 3. ಒಂದು ಪ್ರಾಪ್ತ ಭವ, ಆ ಭವದಲ್ಲಿ ಪ್ರತಿ ಸಮಯಕ್ಕೆ ತಾನಾಗೇ ಆಗ್ತಾ ಇರುವಂಥ ವಿಕಾರಿ ಭಾವ, ರಾಗದ್ವೇಷಿ ಯಾವುದು ಒಂದಲ್ಲ ಒಂದು ಇರ್ತಿದೆಯಲ್ಲ ಪ್ರತಿ ಸಮಯಕ್ಕೆ. ಗತಿ ಒಂದಲ್ಲ ಒಂದು ಇದೇನ ರೀ ಸಂಸಾರದೊಳಗೆ ಜೀವನಿಗೆ. ಈ ಗತಿ ಬಿಟ್ಟು ಹೋದ ನಂತರ ಅರೇ ಇಷ್ಟು ಅದ್ಭುತ ಮಾತಿದೆ ಜೀವದ ಪರಾಧೀನತೆ. ಈ ದೇಹವನ್ನು ಬಿಟ್ಟು ಹೋಗ್ತಾ ಇದ್ದ ಹಾಗೆ ಈ ಸಮಯದೊಳಗೆ ಈ ದೇಹವನ್ನು ಬಿಟ್ಟ ಚೈತನ್ಯ ಸ್ವರೂಪದ ಆತ್ಮ ಎರಡನೇ ಸಮಯದೊಳಗೆ ಭಲೇ ಇನ್ನೂ ಯಾವ ಗತಿ ಅನ್ನೋದು ಪ್ರತ್ಯಕ್ಷ ಆ ಗತಿಗೆ ತಲುಪಿಲ್ಲ,
ಆದ್ರೆ ಆ ಗತಿಗೆ ಯೋಗ್ಯವಾದಂಥ ನಾಮಕರ್ಮ ಆಯು ಕರ್ಮದ ಉದಯ ಶುರು ಆಯ್ತು. ಇಲ್ಲಿ ಪೂರ್ಣ ಆಯಿತು, ಎರಡನೇ ಸಮಯದೊಳಗೆ ಅದು ಶುರು. ಅಂದ್ರನ ಗತಿರಹಿತ, ವಿಕಾರರಹಿತ, ಸುಖ ದುಃಖದ ಅನುಭವ ರಹಿತ ಈ ಜೀವ ಈ ಒಂದು ಸಮಯ ಕೂಡ ಇಲ್ಲ. ಒಂದಲ್ಲ ಒಂದು ಗತಿ ಇದೆ, ಒಂದಲ್ಲ ಒಂದು ರಾಗ ದ್ವೇಷ ಪ್ರಶಸ್ತ ಅಪ್ರಶಸ್ತ. ಅರೆ ಸರ್ವಜ್ಞ ಪ್ರಭು ನೋಡಿದ್ದಾರೆ, ಅವ್ರಿಗೆ ಗೊತ್ತರೆ ಎಂಥ ಎಂಥ ಭಾವಗಳ ನಮ್ಮಲ್ಲಿ ಉದಿಸಿ ಬರ್ತಾರೆ. ಮತ್ತು ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂಥದ್ದು, ಬರೀ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಸುಖ ದುಃಖದ ಅನುಭವ ಅಲ್ಲ, ನಮ್ಮ ಗಮನಕ್ಕೆ ಕೂಡ ಬರದೇ ಇರುವಂಥ ಸುಖ ದುಃಖದ ಅನುಭವ ನಮಗೆ ನಿರಂತರ. ನಮ್ಮ ಗಮನಕ್ಕೆ ಇಲ್ಲ ಯಾವ ಗತಿಯಲ್ಲಿ ನಾನಿದ್ದೇನೆ ಅನ್ನೋದು. ವಿಗ್ರಹ ಗತಿಯಲ್ಲಿ ಎಲ್ಲಿ ಗಮನಕ್ಕೆ ಇರಬಹುದು, ಮಾತೆಯ ಗರ್ಭದೊಳಗೆ ಎಲ್ಲಿ ಗಮನಕ್ಕೆ ಇರಬಹುದು, ಆದ್ರೆ ಅದರ ಅನುಭವ ಇದೆ ಅಂತ ಜ್ಞಾನದ ಹಿಡಿತದೊಳಗೆ ಬರುವುದಿಲ್ಲ. ಗತಿ ಇದೆ, ಅರ್ಥಾತ್ ಈ ಯಾವ ಒಂದು ಅತ್ಯಂತ ತುಚ್ಛ ಅಂದ್ರೆ, ನಿಂದನೀಯ ಅಂದ್ರೆ, ಅರೆ ತಿರಸ್ಕರಣೀಯವಾದಂಥ ಪ್ರವೃತ್ತಿ ಈ ಜೀವದ ಪ್ರತಿ ಸಮಯಕ್ಕಿದೆ. ಪ್ರತಿ ಸಮಯಕ್ಕೆ ಈ ಮೂರು ಭಾವ ಇದಾವೆ ಮತ್ತು ಇದಾವೆ. ಯಾವ ಮೂರು? ಚಂದ್ರಕಾಂತನ್ನ ಹೇಳ್ತಾರೆ ಚಿಮಟೆ ಅವರು. ಗತಿ ಒಂದಲ್ಲ ಒಂದು ಗತಿ, ಒಂದಲ್ಲ ಒಂದು ಭಾವ, ವಿಕಾರಿ ಭಾವ. ರಾಗದ ಪ್ರಶಸ್ತಿ ಇರಬಹುದು, ಅಪ್ರಶಸ್ತಿ ಇರಬಹುದು, ದ್ವೇಷ ಅದು ಪ್ರಶಸ್ತಕ್ಕೆ ಸಂಬಂಧಿಸಿದ ಹಾಗೆ ಇರಬಹುದು. ಮಂದಿರವನ್ನು ಒಡೆದು ಹಾಕ್ತಾರಲ್ಲ, ನಮ್ಮ ಜಿನ ಮಂದಿರವನ್ನು ಯಾರೋ ದುಷ್ಟರಂಥೇಳಿ ಹೇಳ್ರಿ, ಯಾರೋ ಆ ವೇಳೆದೊಳಗ ಅವರ ಕುರಿತ ನಮ್ಮಲ್ಲೇ ದ್ವೇಷ ಪರಿಣಾಮ ಆಗ್ತಿದೆಯಲ್ಲ, ಆದರೆ ಆ ದ್ವೇಷ ಪರಿಣಾಮ ಕೂಡ ಪ್ರಶಸ್ತ ಭೂಮಿಕೆಯ ಮೇಲಿದೆ. ಎಂಥದ್ದೇ ಇರಲಿ, ಒಂದಲ್ಲ ಒಂದು ವಿಕಾರಿ ಭಾವ, ಗತಿ, ವಿಕಾರಿ ಭಾವ ಮತ್ತು ಅದಕ್ಕೆ ಸಂಬಂಧಿಸಿದ ಸುಖ ಅಥವಾ ದುಃಖದ ಅನುಭವ, ಅವು ಮೂರೂ ಪ್ರತಿ ಸಮಯಕ್ಕೆ ಪ್ರತಿಯೊಬ್ಬ ಸಂಸಾರಿ ಜೀವನಿಗೆ ಅದಾವ. ಅವನ ಲಕ್ಷ್ಯದೊಳಗೆ ಬರಲಿ, ಬೇಕಾದ್ರೆ ಬೇಡ. ನಿಗೋದದೊಳಗೆ ನಾ ವೃಕ್ಷ ಇದ್ದೇನೆ, ನಾ ಜಲ ಇದ್ದೇನೆ, ಅವಕ್ಕೇನು ಲಕ್ಷ್ಯದೊಳಗೆ ಬರ್ತಿದ್ದೇನೆ, ಆದ್ರೆ ಆ ಇದ್ದುದರ ಅನುಭವ ಇದೇನೇನ್ರಿ. ಆ ಸಮಯದೊಳಗೆ ಯಾವ ವಿಕಾರ ಇದೆ, ಅವುಗಳಿಗಿದೆ. ರಾಗದ್ವೇಷ ಇದೆ ಪ್ರಭು, ಇದೆ. ಹಾಗಾದ್ರೆ ಆ ರಾಗದ್ವೇಷದ ಅನುಭವ ಇದೇನಿಲ್ರಿ. ಆ ರಾಗದ್ವೇಷದೊಳಗೆ ಸುಖ ಅಥವಾ ದುಃಖ ರೂಪದ ಅನುಭವ ಇದೇನಿಲ್ರಿ. ಅಂದ್ರೆ ಈ ಮೂರರಿಂದ ಅರೆ ಮೂರು ಪ್ರಕಾರದ ಪ್ರಬಲವಾದಂಥ ಪರ. ಪ್ರಬಲ ಯಾಕೆ ಹೇಳ್ತು? ಅರೆ ಅನಂತ ಕಾಲದಿಂದ ಅವುಗಳದ್ದು ಜಯ ನಡೆದದ್ದೇ ಇದೆಯಲ್ಲ, ಅವು ವಿಜಯ ಆಗ್ತಾ ಇದ್ದಾವಲ್ಲ ಅನಂತ ಕಾಲದಿಂದ. ಹಾಗಾದ್ರೆ ಪ್ರತಿ ಸಮಯಕ್ಕೆ ಸಮಯ ಎಷ್ಟು ಸೂಕ್ಷ್ಮ ಇದೆ. ಪ್ರತಿ ಸಮಯಕ್ಕೆ ಮೂರು ಪ್ರಬಲ ಶತ್ರುಗಳ ಎಳಿತಾ ಇರುವೆಳೆದೊಳಗ ನಮ್ಮ ಶಕ್ತಿಯನ್ನ ಚಿನ್ನ ಭಿನ್ನ ಮಾಡ್ತಾ ಇರುವೆಳೆದೊಳಗ ನಾವಾಗೋದು ಕಠಿಣ ಇದೆ, ಸುಲಭ ಇದೆ. ಅದಕ್ಕೆ ಆಗಿಲ್ಲ, ನಮಗೆ ಇದುವರೆಗೆ ಕಠಿಣ ಆಗಿದೆ. ಮೂರು ಪ್ರಬಲ ಶತ್ರುಗಳ ಒಬ್ಬ ಎಳ್ಕೊಂಡು ಹೋಗ್ತಿದ್ದ ಅಂತಂದ್ರ ಅದುವೇ ಎಷ್ಟು ಕಠಿಣ ಇದೆ. ಸಿನಿಮಾಗಳೊಳಗ ಅದ ತೋರಿಸ್ತಾರಲ್ಲ, ಗಾಡಿಗೆ ಜೀಪಕ್ಕೆ ಕಟ್ಕೊಂಡು ಎಳ್ಕೊಂಡು ಹೋಗ್ತಿರ್ತಾರಲ್ಲ, ಹಾಗೆ ಆ ಗಾಡಿ ವಾಹನದ ವೇಗಕ್ಕಿಂತ ಕೂಡ ಅಧಿಕ ಇದೆ ರೀ ಇದು ವೇಗ. ಗತಿರೂಪದ ಶತ್ರು. ಅರೆ ನಾವೇ ಅವರನ್ನ ಸಂಭಾಳಿಸಿದ್ದೇವಲ್ಲ, ಪೋಷಿಸ್ತಾ ಇದ್ದೇವಲ್ಲ. ಗತಿರೂಪದ ಶತ್ರು, ವಿಕಾರ ರೂಪದ ಶತ್ರು, ಸಾತಾದ ಉದಯದ ನಿಮಿತ್ತದಿಂದ ಆಗುವಂಥ ಸುಖ ಅಥವಾ ದುಃಖ ರೂಪದ ಅನುಭವ ರೂಪದ ಶತ್ರು, ಪ್ರಬಲ ಶತ್ರು. ಆ ಮೂವರಿಂದ ಬಿಡಿಸಿಕೊಳ್ಳುವ ಸಲುವಾಗಿ ಈ ಜೀವದ ಹತ್ರ ಶಕ್ತಿ ಎಷ್ಟು ಬೇಕು. ಮತ್ತು ಒಂದು ಸಮಯಕ್ಕೆ ಒಂದೇ ಒಂದು ಸಮಯವು ತನ್ನನ್ನು ತಾನು ತಿಳ್ಕೊಳ್ಳೋದಾಗಿಲ್ಲ,
ಗಂಟೆಗಟ್ಟಲೆ ಧ್ಯಾನ ಮಾಡ್ತಾನೆ, ಜಪ ಮಾಡ್ತಾನೆ, 4 ಗಂಟೆ ಸ್ವಾಧ್ಯಾಯ ಮಾಡ್ತಾನೆ. ಒಂದು ಸಮಯ ಬಿಡಿಸ್ಕೊಳ್ಳೋದೇನು ಕಠಿಣ ಇದೆ ಅಂಥೇಳಿ ಸ್ಥೂಲ ರೂಪದಿಂದ ಸ್ಥೂಲ ಅಜ್ಞಾನಿಗೆ ಅನ್ನಿಸ್ತಿದೆ. ಆದರೆ ಹೀಗಿದೆ ನೋಡ್ರಿ ಅಲ್ಲಿ ಕಾರಣ. ಅವ ಅನಾದಿ ಕಾಲದಿಂದ ಇಡೀ ವಿಶ್ವವನ್ನು ಜಯಿಸಿ ಮದೋನ್ಮತ್ತವಾದ ಸಮರಾಂಗಣದಲ್ಲಿ ಬಂದು ನಿಂತುಕೊಳ್ಳುತ್ತದೆ. ಸಮರಾಂಗಣ ಮಲ್ಕೊಂಡಿರುವ ವೇಳೆದೊಳಗನು ಯುದ್ಧ ಮಾಡ್ತಾ ಇದ್ದೇವೆ, ಮಾತೆ ಗರ್ಭದೊಳಗನು ಯುದ್ಧ ಮಾಡ್ತಾ ಇದ್ದೇವೆ. ಆದರೆ ನಿರಂತರ ಜಯಶಾಲಿ ಯಾರಾಗ್ತಾ ಇದ್ದಾರೆ? ಇದೇನಿಲ್ಲ, ವಿಚಾರ ಮಾಡಿ ನೋಡಿದ್ರೆ ಈ ಸಮಯಕ್ಕೇನೋ ಅನ್ನಿಸಿತರೆ ಅನ್ನಿಸಿಕೆಗೆ ಯಾವ ಅರ್ಥನೂ ಇರುವುದಿಲ್ಲ. ಅನ್ನಿಸಿಕೆಗೆ ಏನ್ ಬೇಕಾದ ಅನ್ನಿಸ್ತಿದೆ, ಸಂಯೋಗದ ಅನುಸಾರ ಅನ್ನಿಸ್ತಿದೆ, ಶಬ್ದ ಕೇಳಿ ಬರ್ತಾವ ಅದರ ಅನುಸಾರ ಅನ್ನಿಸ್ತಿದೆ, ಕಾಣಿಸ್ತಿದೆ ದೃಶ್ಯ ಅದರ ಅನುಸಾರ ಅನ್ನಿಸ್ತಿದೆ. ಅರೆ ಭೀಕರವಾದಂಥ ರಸ್ತೆ ಅಪಘಾತವನ್ನ ಪ್ರತ್ಯಕ್ಷ ಅಥವಾ ಟಿವಿ ಸ್ಕ್ರೀನ್ ಮೇಲೆ ನೋಡಿದ ನಂತರ ಅನ್ನಿಸಿಕೆ, ಆ ಅನ್ನಿಸಿಕೆಗೆ ಏನು ಅರ್ಥ ಇರುವುದಿಲ್ರಿ. ದೀರ್ಘ ರೋಗದ ವೇದನೆಯಿಂದ ನರಳಾಟದಿಂದ ಮುಕ್ತಾದ ಜೀವ ಅರ್ಥಾತ್ ಸತ್ತು ಹೋದ ಅಲ್ಲಿ ಅನ್ನಿಸ್ತಿದೆ. ಏನು ಅನ್ನಿಸ್ತಿದೆ ಅದರದ ಸ್ಪಷ್ಟೀಕರಣ ಬೇಕಿಲ್ಲ, ಆದರೆ ಆ ಅನ್ನಿಸಿಕೆಗೆ ಯಾವ ಅರ್ಥನೂ ಇಲ್ಲ. ಯಾಕೆ? ಅದು ಸಂಯೋಗ ಸಾಪೇಕ್ಷ ಇದೆ. ಸಂಯೋಗ ಬಿಟ್ಟು ಹೋಯ್ತು ಅಂತಂದ್ರೆ ಆ ಅನ್ನಿಸಿಕೆ ಕೂಡ ಅದರ ಜೊತೆಗೆ ಬರ್ತದೆ. ಅದಕ್ಕೆ ಅನ್ನಿಸಿಕೆಗೆ ಏನಿಲ್ಲ, ವಿಚಾರ ಮಾಡೋದು ದೀರ್ಘ. ಇವು 3 ಪ್ರಬಲ ಶತ್ರುವಿನ ಕೈಯೊಳಗೆ ಸಿಕ್ಕಿರುವಂಥ ಚೈತನ್ಯ ಸ್ವರೂಪಿ ಆತ್ಮ. ಅರೆ ಅವನ ಸಾಮರ್ಥ್ಯ ಅಂತೂ ಇಂಥ 3 ಅಲ್ಲ, 300 ಅಲ್ಲ, 3 ಕೋಟಿ ಇಂಥ ಶತ್ರುಗಳಿದ್ರೂ ಒಂದು ಸಮಯದಲ್ಲಿ ಜಯಿಸುವಂಥ ಸಾಮರ್ಥ್ಯ ಇದೆ. ಆದ್ರೆ ಆ ಸಾಮರ್ಥ್ಯ ಕಳ್ಕೊಂಡ ತಾನಾಗೇನ ಅದ್ರ ಬೆನ್ನು ಹತ್ತಿದಂತಲ್ಲ. ಗತಿ ಇವನ ಮೇಲೆ ಆಡಳಿತ ನಡೆಸ್ತಾ ಇದೆಯೋ ಅಥವಾ ಗತಿಯ ಕೈಯೊಳಗೆ ಇವು ತಾನಾಗೇನ ಸಿಕ್ಕೊಂಡಿದ್ದನ್ರಿ? ಪ್ರೀತಿಯಿಂದ, ಆಸಕ್ತಿಯಿಂದ, ರುಚಿಯಿಂದ ನಾನು ಮನುಷ್ಯ ಅಂತ ಹೇಳಿ ಅಭಿಮಾನದಿಂದ, ರುಚಿಯಿಂದ ತಿಳಿದಿದ್ದಾನೋ ಅಥವಾ ಇಲ್ರಿ? ಆ ತಿಳಿಯುವಿಕೆಯ ಅನುಭವ ಮಾಡ್ತಾ ಇದ್ದಾನೋ ಅಥವಾ ಇಲ್ಲ? ಮಂದಿರಕ್ಕೆ ಹೋದ ನಂತರ ಶುಭ ಭಾವ ಆಯ್ತು, ಆ ಶುಭ ಭಾವದ ಅನುಭವ ತಾನಾಗೇನ ಮಾಡ್ತಾ ಇದ್ದಾನೋ ಅಥವಾ ಇಲ್ರಿ? ಅದರಲ್ಲಿ ಅಭಿಮಾನ ಪಟ್ಕೊಳ್ತಾ ಇದ್ದಾನೋ ಅಥವಾ ಇಲ್ರಿ? ಕಠಿಣ ಇದೆ ಸುಧಾತಾಯಿ. ಹಾಗೆಲ್ಲ ಸುಲಭ ಇರ್ತಿತ್ತು ಅಂತಂದ್ರೆ ನಾವು ಮಾಡಿರುವಂಥ ಪರಾಕ್ರಮ ಏನು ಕಮ್ಮಿ ಇಲ್ರಿ. ದೀಕ್ಷಾ ತಗೊಂಡದ್ದು ಎಷ್ಟು ಬಾರಿ, ಅಧ್ಯಯನ ಮಾಡಿದ್ದೆ ಎಷ್ಟು ಬಾರಿ, ಕಮ್ಮಿ ಇಲ್ಲ. ಆದ್ರೆ ಅದು ಹಾಗೆ ಸುಲಭ ಇಲ್ಲ ಅಂಥೇಳಿ ನಮಗಿನ್ನೂ ಸಿಕ್ಕಲೇ ಇಲ್ಲ. ಯಾವ್ದ? ಶುದ್ಧ ಸ್ವರೂಪ. ಏನು ಹೇಳ್ತಾರೋ ನೋಡ್ರಿ. ಯತ್ಪುರಃ ಅನ್ಯಾನಿ ಪದಾನಿ ಅಪದಾನಿ ಏವ ಭಾಸಂತಿ. ಆ ಶುದ್ಧ ಸ್ವರೂಪದ ಅನುಭವ ರೂಪ ಆಸ್ವಾದವು ಬಂದ ಮೇಲೆ ಮುಗಿತರೆ, ಬಂತು ಅಂತಂದ್ರೆ ಮುಗಿತು, ಏನು ಉಳಿಲಿಲ್ಲ ಅಲ್ಲಿ. ಒಮ್ಮೆ ಶುದ್ಧ ಸ್ವರೂಪದ ಆಸ್ವಾದ ಬಂತು ಅಂತಂದ್ರೆ ಮುಗಿತು. ಯಾರೂ ಆರೈಕೆ ಮಾಡೋರು ಬೇಕಾಗಿಲ್ಲ, ಯಾರೂ ಸಹಾಯಕರು ಬೇಕಾಗಿಲ್ಲ, ಯಾವ ಔಷಧ ಆಹಾರ ಬೇಕಾಗಿಲ್ಲ, ಯಾವ ದೇವಶಾಸ್ತ್ರ ಗುರುಗಳು ಬೇಕಾಗಿಲ್ಲ. ಆದರೆ ಸ್ವಾಭಾವಿಕವಾಗಿ ಅವನ ಆ ಒಂದು ಶುದ್ಧ ಸ್ವರೂಪದ ಅನುಭೂತಿಯ ಮಹಾತ್ಮ್ಯದಿಂದ ವೀತರಾಗಿ ದೇವಶಾಸ್ತ್ರ ಗುರುಗಳ ಸಂಯೋಗ ಅವನಿಗೆ ಸಿಕ್ತಿದೆ. ಆ ನಿಮಿತ್ತದಿಂದ ಅವನ ಭಾವ ಉತ್ಕರ್ಷ ಆಗ್ತಾ ಹೋಗ್ತಿದೆ. ಅವ ಮೋಕ್ಷದ ಸನಿಯಕ ಎಲ್ಲಿಯವರೆಗೆ ಸಾಕ್ಷಾತ್ ಮೋಕ್ಷದೊಳಗೆ ವಿರಾಜಮಾನ ಆಗುವುದಿಲ್ಲ, ಅಲ್ಲಿಯವರೆಗೆ ಮುಕ್ತಾತ್ಮರುಗಳದ್ದು ಆಶ್ರಯ ಅವನಿಗೆ ಸಿಕ್ಕೇ. ನಮಗಾಶ್ರಯ ಯಾರ್ದು ಬೇಕಾಗಿದೆ? ಧನದ್ದು, ಪರಿವಾರದ, ಪತಿ ಪುತ್ರಾಧಿಕರದ, ಮಾತೆ ಪತ್ನಿ ಮೊದಲಾದವರದ್ದು. ಪರಸ್ಪರ ಯಾರ್ದು ಬೇಕಾಗಿದೆ? ಯಾರು ಇದ್ದಿದ್ರೆ ಇಲ್ಲ, ಒಂದಿಷ್ಟು ಧನ ಇದ್ರೆ ಅನ್ನಿಸ್ತಿದೇನಿಲ್ಲ. ಯಾರು ಬೇಕಾದವ್ರು ಬಂದು ಮಾಡ್ಬೋದು. ಯಾರು ಮಾಡ್ತಾರೆ? ಅದೇ
ನಿನ್ನದ ಆ ಪ್ರಕಾರದ ಪುಣ್ಯ ಬೇಕು, ಮತ್ತು ಆ ಪ್ರಕಾರದ ಪುಣ್ಯಕ್ಕೆ ನಿನಗೆ ವೀತರಾಗಿ ದೇವಗುರು ಶಾಸ್ತ್ರದ ಅವಲಂಬನೆ ಬೇಕು. ಅಂಥದ್ದೊಂದು ವಿಶೇಷ ಪುಣ್ಯ ಇದೆ ಅಲ್ಲ. ಧನದಿಂದ ಯಾವ ಕೆಲಸನೂ ಆಗುವುದಿಲ್ಲ. ಆಗ್ತಿದೆ ಅಂಥೇಳಿ ಯಾರು ತಿಳಿತಾರೋ ಅವರು ಮಹಾ ಅಜ್ಞಾನದೊಳಗೆ ಇದ್ದಾರೆ. ಧನ ಸಾಕಷ್ಟು ಇರೋ ವೇಳೆದೊಳಗೂ ಕೂಡ, ಪ್ರಿಯಜನರು ಸಾಕಷ್ಟು ಇರೋ ವೇಳೆದೊಳಗೂ ಕೂಡ ವೇದನೆಯನ್ನು ಜೀವ ಏಕಾಕಿ, ಅಶುಭ ಕರ್ಮೋದಯದ ವೇದನೆಯನ್ನು ಜೀವ ಏಕಾಕಿಯಾಗಿ ಭೋಗಿಸಬೇಕಾಗ್ತಿದೆ. ಯಾರೂ ಏನೂ ಮಾಡ್ಲಿಕ್ಕಾಗುವುದಿಲ್ಲ. ಡಾಕ್ಟರ್ ಹೇಳ್ತಾರೆ, ಇನ್ನು ಅರ್ಧ ಗಂಟೆಯೊಳಗೆ ಕಡಿಮೆ ಆಗ್ತಿದೆ. ಅದರ ವಿಶ್ವಾಸ ಮಾಡ್ತಾರೆ. ಅದರ ಕಡಿಮೆಂತೂ ಅದು ಆಗೋದಿತ್ತು ಅಂತಂದ್ರೆ ಆಗ್ತಿದ್ದಾರೆ. ಅವನ ಔಷಧದಿಂದ, ಅವನ ವಚನದಿಂದ ಏನೂ ಆಗೋದಿಲ್ಲ. ಕಡಿಮೆ ಆಗೋದಿತ್ತು ಅಂದ್ರೆ ಆಗ್ತಿದೆ. ಆಗೋದಿತ್ತು ಅಂತಂದ್ರೆ ಏನು? ಅದಕ್ಕೆ ಆ ವೇದನೆಗೆ ಯಾವುದು ನಿಮಿತ್ತ ಇದೆಯೋ ಆ ಕರ್ಮದ ಉಪಶಮ ಆಯಿತು ಅಂತಂದ್ರೆ ಆ ವೇದನೆ. ನೋಡ್ರಿ, ನಿಮಿತ್ತದಿಂದ ಏನು ಕಾರ್ಯ ಆಗೋದು ಇದೇನು? ಈಗ ನಮ್ದು ಸಮಯಸಾರ ಮತ್ತು ಭಾವದೀಪಿಕೆ ಇವು ಎರಡರದ್ದು ಏನು ಯುದ್ಧ ನಡೆದಿದೆಯಲ್ಲ, ಆ ಯುದ್ಧದೊಳಗೆ ಜಯಶಾಲಿ ಯಾವುದಾಗ್ತಿದೆ ನೋಡ್ಬೇಕು. ನಿಮಿತ್ತನ ಉಪಾದಾನ ಯಾವುದು ಸ್ವಯಂ ಕಾರ್ಯ ಮಾಡ್ತಿದೆ ಅದು ಜಯಶಾಲಿ ಆಗ್ತಿದೆಯೋ ಅಥವಾ ನಿಮಿತ್ತ ಜಯಶಾಲಿ ಆಗ್ತಿದೆ ನೋಡ್ಬೇಕ್ರಿ. ಕಾದು ನೋಡ್ಬೇಕು, ಅಭ್ಯಾಸ ಮಾಡಿ ನೋಡ್ಬೇಕು ಯಾವುದು ಜಯಶಾಲಿ ಆಗ್ತಿದೆ. ಇಲ್ಲಿ ಪ್ರಶ್ನೆ ಉತ್ತರದ ಮಾತಿಲ್ಲ. ನಮ್ಮ ಜೀವನದೊಳಗಡೆ ಕರ್ಮದ ಪ್ರಾಬಲ್ಯತೆ ಇದೆಯೋ ಅಥವಾ ಇಲ್ರಿ? ಅದೇ ಕರ್ಮ ಏನೂ ಮಾಡುವುದಿಲ್ರಿ. ಆದರೆ ಯಾರಿಗೆ? ಯಾರು ಶುದ್ಧ ಸ್ವರೂಪದ ಅನುಭವ ಮಾಡಿದಾರೋ, ಆಸ್ವಾದ ಪಡೆದಿದ್ದಾರೋ, ಯಾರು ಶುದ್ಧ ಸ್ವರೂಪದ ಆಸ್ವಾದದ ಮೇರೆಗೆ ಆ ಶುದ್ಧ ಸ್ವರೂಪದಲ್ಲೇ ಉದ್ಯಮಶೀಲ ಇದ್ದಾರೋ ಅವ್ರಿಗೇನು ಮಾಡುವುದಿಲ್ರಿ ಕರ್ಮ, ನಿಮಿತ್ತ. ಆದರೆ ಯಾರು ಕೇಳಿದ್ದಾಯ್ತು, ಹೇಳಿದ್ದಾಯ್ತು, ಮತ್ತು ತಮ್ಮ ಚಾಲಿ ತಮ್ಮ ರೀತಿಯೊಳಗೆ ಯಾರು ನಡೀತಾ ಇದ್ದಾರೋ ಅವ್ರಿಗೆ ಮಾಡೋದು ಅಥವಾ ಇಲ್ರಿ ಕರ್ಮ ಮಾಡೋದು. ಎರಡರೊಳಗೆ ನೋಡ್ರಿ, ಒಂದು ವಿಜಯ ಆಗೋದು, ಎರಡೂ ಆಗೋದಿಲ್ರಿ. ತಿಳಿತೇನ್ರಿ? ಭಾವದೀಪಿಕೆ ಅಥವಾ ಸಮಯಸಾರ ಎರಡೂ ಜನವಾಣಿ ಮಾತೆಯ ಅಂಗನ ಅದಾವಲ್ಲ. ಹಾಗಾದ್ರೆ ಎರಡೂ ತನ್ನೂನ ಅಂಗ ಅವಯವ ಇದ್ರೂ ಕೂಡ ಒಂದು ಮುಂದೆ ಇರ್ತಿದೆ, ಒಂದು ಹಿಂದೆ ಇರ್ತಿದೆ. ಗಮನ ಮಾಡುವ ವೇಳೆದೊಳಗೆ ಏನ ಕಾಲ, ಈ ಎರಡೂ ಮುಂದೆ ಇರೋ ಸಾಧ್ಯ ಇಲ್ರಿ. ಯಾವುದಕ್ಕೆ ಬೆಲೆ ಇದೆ? ಯಾವುದಕ್ಕೆ ಬೆಲೆ ಇದೆ ರೀ? ಗಮನ ಆಗ್ಬೇಕಾಯ್ತು ಅಂತಂದ್ರ ಒಂದನ್ನು ಮುಖ್ಯ ಮಾಡಿದರೆ ನಡೆಯುವುದಿಲ್ಲ. ಆದ್ರೆ ಒಂದೇ ಮುಖ್ಯ ಇರ್ತಿದೆ. ಒಂದು ಮುಖ್ಯ, ಒಂದನ್ನೇ ಬರೇ ಒಂದನ್ನು ಬಿಟ್ಟು ಇನ್ನೊಂದನ್ನು ಮುಖ್ಯ ಮಾಡಿದರೆ ನಡೆಯುವುದಿಲ್ಲ. ಆದ್ರೆ ಒಂದೇ ಮುಖ್ಯ ಇರ್ತಿದೆ. ಒಂದಂದ್ರೆ ಎರಡರೊಳಗಿಂದ ಒಂದಲ್ಲ, ಒಂದು ಸಮಯದೊಳಗೆ ಒಂದು. ನಿಮಿತ್ತ ಉಪಾದಾನ. ಅರೆ, ನಿಮಿತ್ತವನ್ನು ಅಲ್ಲಗಳೆದರ ಕಾರ್ಯ ಆಗುವುದಿಲ್ಲ. ಆದರೆ ನಿಮಿತ್ತದ ಸರ್ವಥಾ ದೃಷ್ಟಿಯೊಳಗಿಂದ ಅಭಾವ ಆಗದ ವಿನಃ ಉಪಾದಾನ ಕಾರ್ಯರೂಪ ಪರಿಣಮನ ಮಾಡೋದನ್ನ ಇಲ್ಲ. ಉಪಾದಾನ ಯಾವಾಗ ಕಾರ್ಯರೂಪದಿಂದ ಪರಿಣಮನ ಮಾಡ್ತಿದೆಯೋ ಆವಾಗನ ನಿಮಿತ್ತಕ್ಕೆ ನಿಮಿತ್ತ ಅನ್ನುವಂಥ ಮಹಾಪ್ರಶಸ್ತಿ ಪ್ರಾಪ್ತ ಆಗ್ತಿದೆ. ಅದರದ ಅಗೌರವ ಆಗುವುದಿಲ್ಲ, ಅದರದ ಅವಮಾನ ಆಗುವುದಿಲ್ಲ, ಅದರದ ನಕಾರ ಆಗುವುದಿಲ್ಲ, ಅದರದ ಮಹಾಪ್ರಶಸ್ತಿ. ವೀತರಾಗದೇವನಿಂದ ಅಂಥೆಳಿನ ಜಿನಾಗಮದಲ್ಲಿ ಹೆಜ್ಜೆ ಹೆಜ್ಜೆಗೆ ಹೇಳಿದರೆ ವ್ಯವಹಾರ ಸಮ್ಯಕ್ ದರ್ಶನ. ಯಾವುದ? ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಮೇಲೆ ಯಾವ ಶ್ರದ್ಧೆ ಇದೆಯೋ ಅದು ವ್ಯವಹಾರ ಸಮ್ಯಕ್. ಯಾರ್ದಿರ್ತಿದೆ ಶ್ರದ್ಧೆ? ಯಾರ ಅವರ ಅವಲಂಬನೆ ಮಾಡಿ ಅವರ ಸಾನ್ನಿಧ್ಯದೊಳಗೆ ಬಂದ ತಮ್ಮ ಮಹಿಮೆಯನ್ನು ಕಂಡುಕೊಂಡ್ರು, ತಮ್ಮ ಸ್ವರೂಪದ ಅನುಭವ ಮಾಡಿದರು, ಅವರು ಹೇಳಿರುವಂಥ ಆತ್ಮಸ್ವರೂಪದ ವಿಶ್ವಾಸ ಮಾಡಿದರು. ಅರೇ, ಅವರು ಹೇಳಿರುವಂಥ ಮಾರ್ಗದ, ಅವರು ಹೇಳಿರುವಂಥ ನಿಜಾತ್ಮಂದ, ಅವರು ಹೇಳಿರುವಂಥ ಪರಭಾವದಿಂದ ಭಿನ್ನ ಸ್ವಭಾವದ
ಜ್ಞಾನ ಶ್ರದ್ಧೆ ಯಾರು ಮಾಡ್ತಾರಲ್ಲ ಅದನ್ನೇ ಅವರ ಶ್ರದ್ಧೆ ಅಂತೇಳಿ ಹೇಳಲಾಗಿದೆ. ಆ ವಿಷಯದ ಶ್ರದ್ಧೆ ಯಾರು ಮಾಡ್ತಾರಲ್ಲ ಅವರೇ ಆ ದೇವಶಾಸ್ತ್ರ ಗುರುಗಳ ಶ್ರದ್ಧೆ ಮಾಡಿದ್ರು ಅಂಥೇಳಿ ಕಥನ ಬರ್ತಿದೆ. ನಿಜವಾಗಿ ವೀತರಾಗಿ ದೇವ ಅಥವಾ ನಿರ್ಗ್ರಂಥ ಗುರುಗಳ ನಿಜವಾಗಿ ನಿನ್ನ ಸ್ವರೂಪವನ್ನು ನೀನು ತಿಳಿ ಅಂಥೇಳಿ ಹೇಳಿದ ನಂತರ ಎದುರಿಗಿನ ಜೀವ ತನ್ನ ಸ್ವರೂಪವನ್ನು ತಾನು ತಿಳಿಯುವ ಉದ್ಯಮ ಮಾಡಿದ ಅಂತಂದ್ರೆ ನಿಜವಾಗಿನ ಅವರಿಗೆ ಅನ್ನಿಸ್ತಿರ್ಬಹುದಲ್ಲ, ನನ್ನ ಉಪದೇಶ ಸಾರ್ಥಕ ಆಯ್ತಂಥೇಳಿ ಅನ್ನಿಸ್ತಿರ್ಬೋದು ಅಥವಾ ಇಲ್ರಿ. ನಾನು ಸುಮ್ಮನೆ ಮೇಲೆ ದೃಷ್ಟಾಂತ ರೂಪದಿಂದ ಹೇಳ್ತಾ ಇದ್ದೇನೆ. ವೀತರಾಗಿ ಸಂತರಿಗೆ ಏನು ಅನ್ನಿಸ್ತಿದೆ, ಸರ್ವಜ್ಞ ಭಗವಂತರಿಗೆ ಏನು ಅನ್ನಿಸ್ತಿದೆ ಅಂಥೇಳಿ ವಿಚಾರ ಇಲ್ಲಿಲ್ಲ. ಅವರು ಹೇಳಿರೋದು ಮಾತು ಒಂದೇ ಇದೆ, ಏನ ಪರಭಾವದಿಂದ ಭಿನ್ನವಿರುವಂಥ ನಿನ್ನ ಜ್ಞಾತಾ ಸ್ವಭಾವವನ್ನು, ಧ್ರುವ ಚೈತನ್ಯ ಸ್ವಭಾವವನ್ನು ನೀನು ತಿಳಿ, ನೀನು ಅದರ ಶ್ರದ್ಧೆ ಮಾಡ. ಹೀಗೆ ಹೇಳ್ತಾ ಇರುವ ವೇಳೆದೊಳಗನ ಎದುರಿಗಿನ ಜೀವ ಆ ತನ್ನ ಸ್ವರೂಪದ ಪರಭಾವದಿಂದ ಭಿನ್ನವಿರುವಂಥ ತನ್ನ ಜ್ಞಾತಾ ಸ್ವರೂಪದ ಧ್ರುವ ಚೈತನ್ಯ ಸ್ವರೂಪವನ್ನು ತಿಳ್ಕೊಳ್ಳುವ, ಅದರ ಶ್ರದ್ಧೆ ಮಾಡುವ ಕಾರ್ಯದಲ್ಲಿ ತೊಡಗಿದ ಅಂತಂದ್ರೆ ನಿಜವಾಗಿ ಅವರಿಗೆ ಅನ್ನಿಸಬಹುದೇನಿಲ್ಲ, ಏನ ನನ್ನ ವಚನದ ಅನುಸಾರ ಇದ್ದಾಗ ನನ್ನ ಉಪದೇಶವನ್ನು ಹಾಗೆ ಹೇಳಿದ ನಂತರ ಕೂಡ ನಾವು ಅವರದೇ ಪೂಜೆ ಮಾಡ್ತಾ ಕೂತ್ರ ಅವರಿಗೆ ನಮ್ಮ ಬಗ್ಗೆ ಇವ ಸತ್ಯ ಶ್ರೋತ ಇದ ಅಂಥೇಳಿ ಅನಿಸ್ಬಹುದು, ಅಥವಾ ಇವ ಅಪಾತ್ರ ಇದ್ದಾನೆ ಅಂಥೇಳಿ ಅನಿಸ್ಬಹುದು. ವಿಚಾರ ಮಾಡಿ ಅವರು ಪೂಜೆ ಮಾಡಿಸ್ಕೊಳ್ಳುವ ಸಲುವಾಗಿ ಅವರು ನಮ್ಮ ಸ್ವರೂಪ ಹೇಳಿಲ್ರಿ, ತಿಳಿತೇನ್ರಿ? ಅವರದ ಆರಾಧನೆ ಮಾಡುವ ಸಲುವಾಗಿ ಆ ಸರ್ವಜ್ಞ ಭಗವಂತರ ದಿವ್ಯಧ್ವನಿಯ ಮೂಲಕ ಜೀವರುಗಳಿಗೆ ಸುಖದ ಮಾರ್ಗವನ್ನು ಹೇಳಿಲ್ಲ. ಸುಖದ ಮಾರ್ಗನ ಇದೆ, ತಮ್ಮ ತಮ್ಮ ಸ್ವಭಾವದ ಅವಲಂಬನೆ ಮಾಡಿ ಪರಿಣಾಮ. ಸುಖದ ಮಾರ್ಗ ತಿಳಿಸಿಕೊಟ್ಟವರು ಪೂಜೆ ಮಾಡೋದಂತಂದ್ರೆ ಸುಖದ ಮಾರ್ಗದ ಪ್ರಾಪ್ತಿ ಆಗುವುದಿಲ್ಲ. ಅದಕ್ಕೆ ಈ ಪ್ರಕಾರ ಸೂಕ್ಷ್ಮವಿರುವಾಗ ಕೂಡ ನಿಮಿತ್ತಕ್ಕೆ ಮಹಾನ್ ಬೆಲೆ ಇದೆ. ಆದರೆ ನಿಮಿತ್ತಕ್ಕೆ ನಿಜವಾದ ಬೆಲೆ ಕೊಡೋದಿತ್ತು ಅಂತಂದ್ರೆ ಆ ದೇವಶಾಸ್ತ್ರ ಗುರುಗಳು ಹೇಳಿರುವಂಥ ಈ ದೇಹದಿಂದ, ಈ ರಾಗದಿಂದ, ಈ ಸುಖ ದುಃಖದ ಸಾತಾದೋದಯದಿಂದ ಆಗಿರುವಂಥ ಸುಖ ದುಃಖಗಳನ್ನ ಅನುಭವ ಮಾಡುವುದನ್ನು ಬಿಟ್ಟುಕೊಟ್ಟ ಜ್ಞಾತ ಸ್ವಭಾವದ ಪರಿಚಯ ಮಾಡಿಕೊಳ್ಳುವ, ಆ ಸ್ವಭಾವದ ಶ್ರದ್ಧೆ ಮಾಡುವ ಉದ್ಯಮವನ್ನು ಮಾಡುವುದೇ ನಿಜವಾಗಿ ನಿಮಿತ್ತದ ನಿಜವಾದ ಸತ್ಯ ಬೆಲೆ ಮಾಡುವಂಥ ಒಂದು ಕಾರ್ಯ ಇದೆ. ಅದನ್ನೇ ನಾವು